ವಯಸ್ಸು 30 ದಾಟಿದ್ರೂ ಕಾರುಣ್ಯರಾಮ್ ಇನ್ನೂ ಮದುವೆಯಾಗಿಲ್ಲ. ವಜ್ರಕಾಯ ನಟಿಯ ಬದುಕಿನಲ್ಲಿ ನಡೆದ ಆ ಘಟನೆ ನಿಮಗೆ ಗೊತ್ತಾ? ನಟಿ ಕಾರುಣ್ಯರಾಮ್ ಯಾಕೆ ಇನ್ನೂ ಸಿಂಗಲ್ ಆಗಿದ್ದಾರೆ? ಇವರ ಮದುವೆ ಯಾವಾಗ? ಇವರಿಗೆ ಯಾರು ಬಾಯ್ ಫ್ರೆಂಡ್ ಇಲ್ಲವಾ ಎಂದು ಹಲವರು ಆಗಾಗ ಪ್ರಶ್ನಿಸುತ್ತಿರುತ್ತಾರೆ. ಈ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿ ತಮ್ಮ ಜೀವನದಲ್ಲಿ ಆಗಿದ್ದ ಆ ಒಂದು ಪ್ರೀತಿಯಿಂದ ಕಾರುಣ್ಯರಾಮ್ ಅವರ ಲೈಫ್ನಲ್ಲಿ ಏನೆಲ್ಲ ಪಾಠ ಕಲಿಸಿತ್ತು ಎಂಬುದನ್ನು ತಿಳಿಸಿದ್ದಾರೆ. ನಟಿ ಕಾರುಣ್ಯರಾಮ್ ಧಾರಾವಾಹಿಗಳು ಸೇರಿದಂತೆ ರೆಮೋ, ಪೆಟ್ರೋಮ್ಯಾಕ್ಸ್ ಮತ್ತು ವಜ್ರಕಾಯ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 4 ಸೇರಿ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲೂ ಭಾಗವಹಿಸಿದ್ದರು. ಸದ್ಯ ಸಿನಿಮಾಗಳಿಂದ ದೂರ ಸರಿದು ತಮ್ಮದೇ ಆದ ಕೆಲ ಬಿಸ್ನೆಸ್ನಲ್ಲಿ ಕಾರುಣ್ಯರಾಮ್ ತೊಡಗಿಸಿಕೊಂಡಿದ್ದಾರೆ. ಇಷ್ಟು ವರ್ಷವಾದರೂ ಮದುವೆ ಯಾಕೆ ಆಗಿಲ್ಲ ಎಂಬ ಪ್ರಶ್ನೆಗೆ ಇದೀಗ ಕಾರುಣ್ಯರಾಮ್ ಉತ್ತರಿಸಿದ್ದಾರೆ. ಲವ್ ಲೈಫ್ ಬಗ್ಗೆ ಕಾರುಣ್ಯರಾಮ್ ಏನು ಹೇಳಿದ್ದಾರೆ? ಎಷ್ಟೋ ಜನ ಯಾಕೆ ನೀವು ಇನ್ನೂ ಸಿಂಗಲ್ ಆಗಿದ್ದೀರಾ? ನಿಮಗೆ ಲೈಫ್ನಲ್ಲಿ ಲವ್ ಆಗಿಲ್ವಾ? ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ನನಗೆ ಈಗ 30 ವರ್ಷ ದಾಟಿದೆ. ಲೈಫ್ನಲ್ಲಿ ನಾನು ಯಾರನ್ನೂ ಲವ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಲವ್ ರಿಲೇಷನ್ಶಿಪ್ ಅಂತ ನಾನು ಯಾವತ್ತೂ ಹೋದವಳಲ್ಲ. ನಾನು ಚೆನ್ನಾಗಿ ಓದಬೇಕು, ದುಡಿಯಬೇಕು, ಹೆಸರು ಮಾಡಬೇಕು, ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕು. ಆದರೆ ಜನರಿಗೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು ಎಂದಿದ್ದಾರೆ ಕಾರುಣ್ಯರಾಮ್. ಆ ವ್ಯಕ್ತಿಗೆ ನಾನು ಬೇಕು. ಆದರೆ ಆ ಸಮಯದಲ್ಲಿ ಸುಮಾರು ಲವ್ ಪ್ರಪೋಸಲ್ಸ್ ಬರುತ್ತಿತ್ತು. ಆಗ ಒಬ್ಬ ನೀನೆಂದರೆ ನನಗೆ ತುಂಬ ಇಷ್ಟ ಅಂತ ಕೈ ಕೊಯ್ದುಕೊಂಡು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದು ಮತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದ. ಆಗ ನಾನು ತುಂಬ ಚಿಕ್ಕ ಹುಡುಗಿ. ಎಲ್ಲಿ ಇವನು ಸತ್ತು ಹೋಗಿಬಿಡುತ್ತಾನೋ ಅಥವಾ ಇವನಿಗೆ ಏನಾದರೂ ಆದರೆ ನನ್ನ ತಲೆಗೆ ಎಲ್ಲಿ ಬರುತ್ತೋ ಅನ್ನೋ ಭಯಕ್ಕೆ ಸರಿ ಮುಂದಿನ ದಿನಗಳಲ್ಲಿ ನೋಡೋಣ, ಅಪ್ಪ ಅಮ್ಮನಿಗೆ ತಿಳಿಸೋಣ ಎಂದು ಜಸ್ಟ್ ಫ್ರೆಂಡ್ ಆಗಿ ಇದ್ದೆ. ಆ ವ್ಯಕ್ತಿಗೆ ನಾನು ಬೇಕು, ಆದರೆ ನನ್ನ ತಮ್ಮ ಬೇಡವಾಗಿದ್ದ ಎಂದು ರಾಜೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಕಾರುಣ್ಯರವರು ಹೇಳಿದ್ದಾರೆ. ಆ ವ್ಯಕ್ತಿ ನಾಟಕ ಮಾಡುತ್ತಿದ್ದ. ಅವರು ನನಗಿಂತಲೂ 10 ವರ್ಷ ದೊಡ್ಡವರಾಗಿದ್ದರು. ಆಗ ನನಗೆ 18 ವರ್ಷ ವಯಸ್ಸಾಗಿತ್ತು. ಹೀಗೆ ಮಾತನಾಡಬೇಕಾದರೆ ನಿಮ್ಮ ತಮ್ಮನಿಗೆ ಯಾವುದಾದರೂ ಅನಾಥಾಶ್ರಮಕ್ಕೆ ಸೇರಿಸೋಣ, ಚೆನ್ನಾಗಿ ನೋಡಿಕೊಳ್ಳೋಣ ಎಂದಿದ್ದರು. ಹಾಗೆ ಹೇಳಿದ ಮೇಲೆ ಆ ವ್ಯಕ್ತಿ ನನ್ನನ್ನು ಎಷ್ಟೇ ಪ್ರೀತಿ ಮಾಡಿದರೂ ಚೆನ್ನಾಗಿ ನೋಡಿಕೊಂಡರೂ ಅವರ ಮೇಲೆ ಯಾರಿಗೆ ತಾನೇ ಗೌರವ ಬರುತ್ತೆ? ಇದು ಒಂದು ಕಾರಣವಾದರೆ ನನ್ನ ಇಷ್ಟಪಡುವವನು ನನ್ನ ತಮ್ಮನನ್ನು ಇಷ್ಟಪಡಬೇಕು ಅಲ್ವಾ? ಆ ವ್ಯಕ್ತಿ ನನ್ನ ತಮ್ಮನ ಹತ್ತಿರವೂ ಬರುತ್ತಿರಲಿಲ್ಲ. ಸುಮ್ಮನೆ ನಾಟಕ ಮಾಡುತ್ತಿದ್ದ. ಅವರ ತಮ್ಮ ಆಗಿದ್ದಾನೆ. ನಿನಗೆ ಆ ಹುಡುಗಿ ಬೇಕಾ? ಅದರಲ್ಲೂ ಆ ಹುಡುಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾಳೆ ಅಂತ ಅವರ ಅಮ್ಮ ಆ ವ್ಯಕ್ತಿಗೆ ಹೇಳುತ್ತಿದ್ದರು. ಇದು ಯಾಕೋ ಸರಿ ಬರುತ್ತಿರಲಿಲ್ಲ ಅಂತ ನಾನು ಸುಮ್ಮನಾದೆ. ಮತ್ತೆ ಆ ವ್ಯಕ್ತಿ ನೀನು ನನ್ನನ್ನು ಬೇಡ ಅಂದರೆ ನಾನು ಸತ್ತು ಹೋಗ್ತೀನಿ ಅಂತ ಡ್ರಾಮಾ ಶುರು ಮಾಡಿದ್ದರು. ನನ್ನ ತಮ್ಮ ತೀರಿಕೊಂಡಾಗ ನಮ್ಮದೇ ಆದ ನೋವಿನಲ್ಲಿ ನಾವಿದ್ದೆವು. ಆಗ ಅವರಿಗೆ ಫೋನ್ ಮಾಡಿ ಇನ್ವೈಟ್ ಮಾಡಬೇಕಿತ್ತಂತೆ. ಅವರ ಕುಟುಂಬಸ್ಥರು ನಡೆದುಕೊಳ್ಳುತ್ತಿದ್ದ ರೀತಿ ಎಲ್ಲವೂ ಇಷ್ಟ ಆಗದೆ ನಾನು ಅವರನ್ನು ಬಿಟ್ಟೆ ಎಂದಿದ್ದಾರೆ ಕಾರುಣ್ಯ. ನನ್ನ ತಮ್ಮ ವಿನಯ್ ರಾಮ್ 2013 ಫೆಬ್ರವರಿ 16ರಂದು ತೀರಿಕೊಂಡರು. ದರ್ಶನ್ ಸರ್ ಹುಟ್ಟಿದ ಹಬ್ಬ ನನಗೆ ಯಾವಾಗಲೂ ಸ್ಪೆಷಲ್. ಯಾಕೆಂದರೆ ಅವರು ನನ್ನ ಫೇವರೇಟ್ ನಟ. ಜೊತೆಗೆ ಅದೇ ದಿನದಂದು ನನ್ನ ತಮ್ಮ ನಿಧನರಾದರು. ನನ್ನ ತಮ್ಮ ಅಂಗವಿಕಲ. ಅವನು ಹುಟ್ಟುತ್ತಾ ತುಂಬ ಸುಂದರವಾಗಿದ್ದ. ಅವನಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಹಾಸ್ಪಿಟಲ್ಗೆ ತೋರಿಸಿದ್ದರು. ಹುಟ್ಟಿದಾಗಿನಿಂದ ಅವನು 17 ವರ್ಷದ ತನಕ ಬೆಡ್ ಮತ್ತು ಹಾಲಿನಿಂದ ಜೀವಿಸಿದ್ದ ಎಂದು ತಮ್ಮನ ಬಗ್ಗೆ ನೆನೆದು ಕಾರುಣ್ಯ ಭಾವುಕರಾಗಿದ್ದರು. ಇಷ್ಟು ನಟಿ ಕಾರುಣ್ಯರವರ ಬಗ್ಗೆ ಇರುವ ಮಾಹಿತಿ. ಧನ್ಯವಾದಗಳು.